ಎಲ್ಲರಿಗೂ ನಮಸ್ಕಾರ. ನಡೆದಿರ್ತಕ್ಕಂಥ ಎಲ್ಲ ಲಯನ್ಸ್ ಬಂಧುಗಳೇ, ನನಗೆ ಆಶಾ ಅವರು ಪರಿಚಯ ಮಾಡ್ತೀನಿ ಅನ್ನುವಾಗ ಒಂಚೂರು ಭಯ ಇತ್ತು. ಯಾಕಂದರೆ ಮೊನ್ನೆ ಕೋರಮಂಗಲದಲ್ಲಿ ಒಂದು ಲೇಡೀಸ್ ಕ್ಲಬ್ಗೆ ಹೋಗಿದ್ದೆ. ಅವ್ರು ಹೇಳಿದ್ರು ನಮ್ಮ ಕ್ಲಬ್ ಆಲ್ ಲೇಡೀಸ್ ಕ್ಲಬ್ಬು, ಆದರೆ ಚೇತನ್ ಸರ್ ನಮ್ಮ ಕ್ಲಬ್ಬಲ್ಲಿ ಸೇರಿಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಪ್ರೋಗ್ರಾಮ್ ಮುಗೀತು, ಫೋಟೋ ಹಿಡ್ಕೋಬೇಕು. ಹೇಳಿದ್ರು ನಾವೆಲ್ಲ ಲೇಡೀಸ್ ಒಂದು ಫೋಟೋ ತಗೊಳ್ತೀವಿ ಅಂದರು. ನಾವು ಒಂದು 5-6 ಜನ ಗಂಡಸ್ರು ಹಿಂಗೆ ಬಂದಿದ್ವಿ, ಅಲ್ಲೆಲ್ಲ ಮೂಲೆಯಲ್ಲಿದ್ವಿ. ಇದ್ದಕ್ಕಿದ್ದಂಗೆ ನೀವು ಬನ್ನಿ ಸರ್ ಅಂದರು. ನನಗೆಲ್ಲೋ ಒಂದು ಕಡೆ ನನ್ನ ಮೇಲೆ ಡೌಟ್ ಆಯಿತು, ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಆದರೆ ಆಶಾ ಅವರು ಇವತ್ತು ಭಾಳ ಚೆನ್ನಾಗಿ ಪರಿಚಯ ಮಾಡಿದ್ರು. ಮೊನ್ನೆ ಚಂದಾಪುರದಲ್ಲಿ ಅನ್ಸತ್ತೆ ಒಂದು ಕ್ಲಬ್ಗೆ ಹೋಗಿದ್ದೆ. ಅವರು ಯಾರೋ ಮೇಷ್ಟ್ರು ಪರಿಚಯ ಮಾಡ್ತಾಯಿದ್ರು. ಅವ್ರು ನೋಡ್ತಾ ಇದ್ರು ಮಲ್ಲೇಶ್ವರಂ ಬಾಂಬ್ ಸ್ಫೋಟ, ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟ, ಇದೆರಡಕ್ಕೂ ಇವರೇ ಕಾರಣ ಅಂತ ಹೇಳ್ಬಿಟ್ಟು ಆ ತನಿಖಾ ತಂಡದಲ್ಲಿ ಇದ್ದೆ ಅನ್ನೋದನ್ನ ಅವ್ರು ಓದಲಿಲ್ಲ. ಎರಡಕ್ಕೂ ಇವರೇ ಕಾರಣ. ಅವಾಗ ಅಲ್ಲಿ ಯಾರು ಹಿಂದೆ ಮಾತಾಡ್ಕೊಂಡು ಮತ್ತೆ ಇವ್ರನ್ನ ಯಾಕೆ ಕರೆದ್ರಿ ಇಲ್ಲಿ, ಈ ಥರ ಅನುಭವಗಳು ಆಗ್ತಾ ಇರತ್ತೆ. ಕೆಲವು ಕಡೆ ನಾನು ಹೇಳ್ತಾ ಇರ್ತೀನಿ, ಇಲ್ಲೆಲ್ಲ ಫೋಟೋ ಹಾಕ್ಬಿಟ್ರು ಪರವಾಗಿಲ್ಲ. ಕೆಲವು ಕ್ಲಬ್ಬಲ್ಲಿ ನಾನು ಯಾರು ಒಂದು ಪರಿಚಯ ಇರಲ್ಲ, ಯಾರು ಹೇಳಿರ್ತಾರೆ ಕರೆದು ಬಿಡ್ತಾರೆ. ನಾನು ಹೋಗಿ ಕುತ್ಕೊಂಡ್ಬಿಟ್ಟಿದ್ದೆ. ಕಾರ್ಯಕ್ರಮ 6 ಗಂಟೆಗೆ ಅಂದರು, 5:45ಗೆ ಹೋಗ್ಬಿಟ್ಟಿದ್ದೆ. ಅಲ್ಲಿ ಒಂದು 5 ಜನ ಇದ್ರು. ಸುಮ್ಮನೆ ಕೂತಿದ್ದೀರಲ್ಲ ಸರ್, ಬನ್ನಿ ಬ್ಯಾನರ್ ಕಟ್ಟಿ ಅಂದರು. ಸರಿ, ನಾನು ಸೇರ್ಕೊಂಡು ಬ್ಯಾನರ್ ಕಟ್ಟಿದೆ. ಹೆಸರಿತ್ತು ನಂದು, ಫೋಟೋ ಇರಲಿಲ್ಲ. ಇನ್ನು ಜನ ಬಂದರು, ಸ್ವಲ್ಪ ಹೊತ್ತಾಯ್ತು. ಇನ್ನೇನು ಪ್ರಾರಂಭ ಮಾಡಿ, ಯಾಕ್ರಿ ಪ್ರಾರಂಭ ಮಾಡ್ತಿಲ್ಲ ಅಂದರೆ ಚೀಫ್ ಗೆಸ್ಟೇ ಬಂದಿಲ್ಲ ಸರ್. ನಾನೇಪ್ಪ ಅದು ಅಂದರೆ ಅವ್ರು ನಂಬ್ತಾ ಇಲ್ಲ. ಈಗ ಮೇಡಮ್ ಸಹನ ಅವ್ರು ಬಂದು ಹೇಳಿದ್ರು. ಏನು ಹೇಳಿದ್ರು ಅವರು? ಇದೇ ಥರ ಇನ್ನೊಬ್ರು ಹೇಳಕ್ ಬಂದ್ರು, ಉಲ್ಟಾ ಹೇಳ್ಬಿಟ್ರು. ಅದು ಇನ್ನೂ ತೊಂದರೆ ಆಯಿತು. ಇಂಥ ಅನುಭವಗಳಲ್ಲಿ ನಾನು ಸಾಕಷ್ಟು ಲಯನ್ಸ್ ಕ್ಲಬ್ಗೆ ಹೋಗಿ ಮಾತಾಡೋದಕ್ಕೆ ಕಾರಣ ಒಂದೇ, ಏನಾದರೂ ಸರ್ಕಾರಗಳನ್ನು ಹೊರತುಪಡಿಸಿ ಜನರ ಬಗ್ಗೆ ನಿಜವಾಗ್ಲೂ ಕಾಳಜಿ ಯಾರಿಗಾದ್ರೂ ಇದೆ ಅಂತ ಹೇಳಿದ್ರೆ ಅದು ಲಯನ್ಸ್ ಕ್ಲಬ್ ಸದಸ್ಯರಿಗೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕ್ಲಬ್ ವಿಜಯ ಅವರು, ನಾನು ನೋಡ್ತಾ ಇದ್ದೀನಿ, ಇವತ್ತು ಬೆಳಿಗ್ಗೆ ಕೂಡ ಬೇರೆ ಕ್ಲಬ್ ಇನ್ಸ್ಟಾಲ್ ಮಾಡಿದೆ. ಇಡೀ ತಿಂಗಳು ಸಮಯನೇ ಇಲ್ಲ. ನೋಡಿ, ನೀವು ಇಷ್ಟೇ ಜನ, 20 ಜನ 25 ಜನ ಬಂದಿದ್ರು, ಎಷ್ಟು ನೀವು ಸಮಯ ತಗೊಂಡ್ರೋ ಗೊತ್ತಿಲ್ಲ. ಇಷ್ಟು ಒಬ್ಬೊಬ್ರು ಅಷ್ಟು ಲಕ್ಷಣವಾಗಿ ಬಂದಿದ್ದೀರಿ. ಆಲ್ ಮೇಲ್ ಕ್ಲಬ್ ಅಂದರೆ ಗಂಡಸರೇ ಇರೋ ಕ್ಲಬ್ಗೆ ಹೋಗಿದ್ದೆ. ನೋಡಿದೆ ಎಲ್ಲ ಒಬ್ಬೊಬ್ರು ಒಂದು ನವಗ್ರಹ ಥರ ಕೂತ್ಕೊಂಡ್ಬಿಟ್ಟಿದ್ದಾರೆ. ದೂರದ ಒಬ್ಬರ ಕಡೆ ನೋಡ್ತಾ ಇಲ್ಲ. ಇಲ್ಲಿ ನೀವೆಲ್ಲ ಎಲ್ಲರೂ ಕರ್ಕೊಂಡು, ಅಮೃತ ಅವರು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಎಲ್ಲ ಭಾಳ ಚೆನ್ನಾಗಿ ನೀವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ನಾನು ಒಂದೆರಡು ವಿಚಾರಗಳು ಹೇಳ್ಬಿಡ್ತೀನಿ. ಯಾವುದಕ್ಕೂ ಯೋಚನೆ ಮಾಡಬೇಡಿ. ನಾವು ಒಳ್ಳೇದು ಮಾಡಬೇಕಾದ್ರೆ ಯಾರಿಗೂ ಕೆಟ್ಟದಾಗಬಾರ್ದು. ನನಗೊಂದು ಘಟನೆ ನೆನಪಾಯಿತು. ವಿಷ್ಣುವಿನ ಅರಮನೆ ವೈಕುಂಠಕ್ಕೆ ಯಮರಾಜ ಬಂದಿದ್ರು. ಏನೋ ಒಂದು ಕಾರಣಕ್ಕೆ ಮಾತಾಡುವಾಗ ಬಂದರು. ಬರುವಾಗ ನೋಡಿದ್ರು ಈ ಕಡೆ ಗರುಡ, ಏನು ಯಮನ ವಾಹನ, ವಿಷ್ಣುವಿನ ವಾಹನ ಗರುಡ ನಿಂತಿತ್ತು. ಬಂದ ತಕ್ಷಣ ಯಮರಾಜನಿಗೆ ಗರುಡ ನಮಸ್ಕಾರ ಮಾಡಿದ್ರು. ಈ ಕಡೆ ತಿರುಗಿ ನೋಡಿದೆ, ಯಮ ಒಂದು ಸಣ್ಣ ಗುಬ್ಬಚ್ಚಿ ಅಲ್ಲಿ ನಿಂತಿತ್ತು. ಯಮನಿಗೆ ಆಶ್ಚರ್ಯ ಆಯಿತು, ಏನು ಈ ಗುಬ್ಬಚ್ಚಿ ಇನ್ನೊಂದ್ಸಲಿ ನೋಡಿ ಉಪ್ಪೇರಿಸಿ ಹೊಟ್ಟೋದ್ರು. ಏನೂ ಆಗಿಲ್ಲ, ಗುಬ್ಬಚ್ಚಿಗೆ ಭಯ ಆಗೋಯ್ತು. ಯಮನ ದೃಷ್ಟಿಗೆ ಬಿದ್ದರೆ ಎಲ್ಲಾದ್ರೂ ಬದುಕಕ್ಕಾಗತ್ತ? ಓಡ್ ಬಂದು ಗರುಡನ್ಗೆ ಹೇಳ್ತು, ನೋಡು ಯಮ 2 ಸಲ ನನ್ನ ನೋಡ್ಬಿಟ್ಟು ಹೋಗ್ಬಿಟ್ಟ, ಅಷ್ಟೇ, ನನ್ನ ಜೀವನನೇ ಮುಗೀತು. ಗರುಡನ್ಗೆ ಏನಾದರೂ ಪಕ್ಷಿ ಅಲ್ವಾ, ತನ್ನದೇ ಜಾತಿ ಪ್ರೇಮ, ಬಿಡ್ಲಿಲ್ಲ, ಇರೋ ನಾನು ನೋಡ್ಕೊಳ್ತೀನಿ ಅಂತೇಳಿ ಆ ಚುಂಚಲ್ಲಿ ಆ ಗುಬ್ಬಚ್ಚಿನ ಹಿಡ್ಕೊಂಡು ಭಾಳ ದೂರ, ಯಾರ ಕಣ್ಣಿಗೂ ಸಿಗದೇ ಇರೋಂಥ ಗಂಧಮಾಧವನ ಪರ್ವತದಲ್ಲಿ ಹೋಗಿ ಸುರಕ್ಷಿತ ಸ್ಥಳದಲ್ಲಿ ಗುಬ್ಬಚ್ಚಿನ ಇಟ್ಟು ಬಂದ್ಬಿಟ್ರು. ಯಮರಾಜ ಎಲ್ಲ ಮೀಟಿಂಗ್ ಮುಗೀತು, ಆಚೆ ಬಂದರು. ಮತ್ತೆ ಗರುಡ ನಮಸ್ಕಾರ ಯಮರಾಜರೇ, ನಮಸ್ಕಾರ ಮಾಡಿ ಈ ಕಡೆ ತಿರುಗಿ ನೋಡಿದ್ರು ಗುಬ್ಬಚ್ಚಿ ಇಲ್ಲ. ಯಮನಿಗೆ ಆಶ್ಚರ್ಯ. ಮತ್ತೆ ನೋಡಿದ್ರು, ಆವಾಗ ಗರುಡನ ಕೋಪ ಬಂತು. ಏನೇಮ್ಮ, ನಿನಗೊಂದು ಸೊಗ್ಗಿದೆ, ನೀನು ನೋಡಿದ್ರೆ ಅವ್ರು ಸತ್ತೋಗ್ತಾರೆ ಅಂತ. ನಿನ್ನ ಕೈಗೆ ಸಿಕ್ಕಲಾರದಂಥ ಒಂದು ಜಾಗದಲ್ಲಿ ಇಟ್ಟು ಬಂದಿದ್ದೀನಿ, ಎಲ್ಲಪ್ಪ ಇಟ್ಟಿದ್ಯಾ ಅಂತ ಯಮ ಕೇಳಿದ್ರು. ಗರುಡ ಹೇಳ್ತು, ಯಾಕೆ ಅಲ್ಲೋಗಿ ಕೊಲ್ಲಬೇಕು ಅಂತನಾ? ನಿನ್ನ ಕೈಗೆ ಸಿಗಲ್ಲ, ಭಾಳ ದೂರದಲ್ಲಿ ಎತ್ತರದಲ್ಲಿರುವ ಗಂಧಮಾದನ ಪರ್ವತದಲ್ಲಿ ಇಟ್ಟು ಬಂದಿದ್ದೀನಿ. ಯಮರಾಜ ಬಗ್ಗೆ ಗರುಡನ್ಗೆ, ನಮಸ್ಕಾರಪ್ಪ, ನಿನ್ನ ಕೈಯಿಂದಲೇ ಸಾಧ್ಯ. ಯಾಕಂದರೆ ಈ ಕ್ಷಣಕ್ಕೆ ಈ ಗುಬ್ಬಚ್ಚಿ ಗಂಧಮಾದನ ಪರ್ವತದಲ್ಲಿ ಸಾಯಬೇಕು ಅನ್ನೋದ್ರ ವಿಧಿ ಇಲ್ಲಿ ಹೆಂಗಿತ್ತು ಅಂತ ನಾನು ಆಶ್ಚರ್ಯದಿಂದ ನೋಡಿದೆ. ಸರಿಯಾದ ಸ್ಥಳಕ್ಕೆ ಕರ್ಕೊಂಡೋಗಿ ಇಟ್ಬಿಟ್ಟು ಬಂದಿದ್ಯಾ, ಧನ್ಯವಾದ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಸಾವಿಗಾಗಿ ಎಂದಿಗೂ ಅಂಜಬೇಡಿ.
ನಿಮ್ಮ ಕ್ಲಬ್ಬಲ್ಲಿ ನಾನು ನೋಡ್ತಾ ಇದ್ದೀನಿ, ನಾನು ಆಲ್ಮೋಸ್ಟ್ ಒಂದು 10 ವರ್ಷ ಆಗಿರ್ಬೋದು. 10 ವರ್ಷದಿಂದ ನೋಡ್ತಾ ಇದ್ದೀನಿ, ನಮ್ಗೆಲ್ರಿಗೂ ವಯಸ್ಸಾಯ್ತು. ಈ ಕರುನಾಡು ಮೆಂಬರ್ಸ್ ಯಾರಿಗೂ ವಯಸ್ಸೇ ಆಗ್ಲಿಲ್ಲ, ಇನ್ನು ಕಡಿಮೆ ಆಗ್ತಾ ಇದೆ, ಇನ್ನು ಕಡಿಮೆ ಆಗ್ತಾ ಇದೆ. ನನಗೇನ್ ಭಯ ಅಂದ್ರೆ ಹಿಂಗೆ ಹೋದ್ರೆ ಇವ್ರು ಲಯನ್ ಬಿಟ್ಟು ಲೀವ್ ಆಗ್ಬಿಡ್ತಾರ ಅನ್ನೋದು ಭಯ ಆಗ್ಬಿಟ್ಟಿದೆ. ಹಂಗಾಗ್ಬೇಡಿ, ಲಯನ್ ಆಗಿ ಇರಿ. ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ಒನ್ಸ್ ಎ ಲಯನ್ ಫಾರ್ ಎವರ್ ಎ ಲಯನ್. ಯಾವುದೋ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳು ಬರ್ಬೋದು ಹೋಗ್ಬೋದು. ನಾನು ಯಾರ ಬಗ್ಗೆನೂ ಟೀಕೆ ಟಿಪ್ಪಣಿ ಯಾವತ್ತೂ ಮಾಡಿಲ್ಲ. ನಾನು ಹೇಳೋದು ಇಷ್ಟೇ, ಲಯನ್ಸ್ ಕ್ಲಬ್ ಅಲ್ಲಿ ಇವತ್ತು ಮನೋಜ್ ಅಂತವ್ರು ಒಂದು ಬ್ಲಡ್ ಬ್ಯಾಂಕ್ ಮಾಡಿ ಕಿದ್ವಾಯಿ ಆಸ್ಪತ್ರೆಗೆ ಹೋಗಿ ನೋಡಿ, ಅದ್ರ ಕಷ್ಟ ಗೊತ್ತಾಗುತ್ತೆ. 16,000 ಪೇಷಂಟ್ಸ್, ಎಲ್ಲ ಕ್ಯಾನ್ಸರ್ ಪೇಷಂಟ್ಸ್, ಅದರಲ್ಲೂ ಚಿಕ್ಕ ಮಕ್ಕಳು 5 ವಯಸ್ಸು 6 ವಯಸ್ಸು 7 ವಯಸ್ಸಿನ ಮಕ್ಕಳಿಗೆ ಕ್ಯಾನ್ಸರ್. ಮನೋಜ್ ಅಂತ ಅವರಿಂದ ಪ್ರತಿದಿನ ಅಟ್ಲೀಸ್ಟ್ ಒಂದು 50ರಿಂದ 100 ಯೂನಿಟ್ ರಕ್ತ ದಾನವಾಗಿ ಕೊಡ್ತಾ ಇದೆ. ನಿಜಕ್ಕೂ ಇದು ಲಯನ್ಸ್ ಕ್ಲಬ್ ಇಲ್ಲದೆ ಹೋಗಿದ್ದಲ್ಲಿ, ಮನೋಜ್ ಅಂತವ್ರು ಇಲ್ಲದೆ ಇದ್ದಿದ್ರೆ ಈ ಸೇವೆ ಆಗ್ತಾ ಇರಲಿಲ್ಲ. ನೂರಾರು ಪೇಷಂಟ್ಸ್ನ ಲಯನ್ಸ್ ಅಂತ ನಾನು ಒಂದು ಮನೋಜ್ ಅವ್ರು ಕೇಳಿದೆ ಮೊನ್ನೆ, ಯಾರೋ ಒಂದು ಪೇಷಂಟ್ 45 ವಯಸ್ಸು, ಭಾಳ ಚೆನ್ನಾಗಿದ್ದಂಥವ್ರು, ಇದ್ದಕ್ಕಿದ್ದಂತೆ ಏನೋ ತೊಂದರೆ ಆಯಿತು, ಹೋಗಿ ನೋಡಿದ್ರೆ 3rd ಸ್ಟೇಜ್ ಕ್ಯಾನ್ಸರ್. ಅವನಿಗೆ ಇನ್ಶೂರೆನ್ಸ್ ಇಲ್ಲ, 2 ಹೆಣ್ಮಕ್ಳು, ಸಾಫ್ಟ್ವೇರ್ ಇಂಜಿನಿಯರ್, ಭಾಳ ಚೆನ್ನಾಗಿದ್ದಂಥವ್ರು. ಈ ಜೀವನ ಹೇಗೆ ನಡೆಸ್ಬೇಕು, ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ಮನೋಜ್ ಅವ್ರಿಗೆ ಫೋನ್ ಮಾಡಿದೆ, ಡೈರೆಕ್ಟ್ರಿಗೆ ತಾವು ಮಾತಾಡಿ ಸರ್ ಅಂದರು. ನಾನು ಮಾತಾಡಿದ ತಕ್ಷಣ ಈಗಲೇ ಕಳಿಸಿ ಸರ್, ಅಲ್ಲಿ ವಾರ್ಡ್, ಒಂದು ಜನರಲ್ ವಾರ್ಡಲ್ಲಿ ಬೆಡ್ ಸಿಗೋದೇ ಕಷ್ಟ. ಯಾಕಂದರೆ ಲಯನ್ಸು 5 ಕೋಟಿ ಖರ್ಚು ಮಾಡಿ 2 ಮಾಡಿ ಕಟ್ಟಡ ಕಟ್ಸ್ಕೊಟ್ಟಿದ್ವಿ ಲಯನ್ಸಿಂದ. ಅದ್ರ ಗೌರವ ಅವ್ರಿಗಿದೆ. ಲಯನ್ಸ್ ಅಂದರೆ ಏನೋ ನಾವು ಕೊಡೋ ದುಡ್ಡು ಎಲ್ಲಿಗೆ ಹೋಗತ್ತೆ ಅನ್ಕೋಬೇಡಿ. 1,000 ರೂಪಾಯಲ್ಲಿ ಮೆಂಬರ್ಶಿಪ್, 10,000ದಲ್ಲಿ ಮೆಂಬರ್ಶಿಪ್ ಆಗಲ್ಲ. ನೀವು ಕೊಡೋ ಪ್ರತಿ 1 ರೂಪಾಯಿ ಹಣವು ಯಾವುದೋ ಒಂದು ರೀತಿ, ಯಾವುದೋ ಒಂದು ದೇಶದಲ್ಲಿ, ಎಲ್ಲೋ ಒಂದು ರಾಜ್ಯದಲ್ಲಿ ಒಳ್ಳೇದಾಗ್ತಾ ಇದೆ. ಅದರಿಂದ ನೀವು ಮುಂದುವರಿಸಿ ಅಂತ ಹೇಳ್ತಾ, ನನಗೊಂದು ನೆನಪಾಯ್ತು, ಭಾಳ ವಿಷಯಗಳು ಬದಲಾಗೋಯ್ತು. ನೀವು ಮುಂಚೆಲ್ಲ ನೋಡಿದ್ರೆ ಹಳಬ್ರು ಯಾರನ್ನ ಇದ್ರೆ ಗೊತ್ತಿರತ್ತೆ, ಇಡೀ ಬೀದಿಗೆ ಒಂದು ಮನೇಲಿ ಫೋನ್ ಇತ್ತು, ಎಲ್ಲರೂ PP ನಂಬರ್ ಅಂತ ಕೊಟ್ಬಿಡೋರು. ನೋಡಿ ಎಷ್ಟು ಧೈರ್ಯ, ಅವ್ರ ಮನೆ ನಂಬರ್ನ ಇವರೇ ಬರೆದು ಕೊಟ್ಬಿಡೋರು. ಅವ್ರಿಗೆ ಫೋನ್ ಮಾಡಿದ್ರೆ 5ನೇ ಮನೆ 6ನೇ ಮನೆ ಅನ್ನೋರು ಅವ್ರು ಬಂದು ಮಾತಾಡೋರು. ಅಥವಾ ಮನೆಯಲ್ಲೇ ಫೋನ್ ಇದ್ರು, ಎಲ್ಲೆಲ್ಲೋ ಇರೋ ಜನ ಫೋನ್ ಬಂದ ತಕ್ಷಣ ಮನೆ ಒಳಗಡೆ ಬಂದು ಸೇರ್ಕೊಳ್ಳೋರು. ಈಗ ಹೆಂಗಾಗಿದೆ, ಎಲ್ರ ಕೈಯಲ್ಲೂ ಫೋನ್ ಇದೆ. ಅಪ್ಪನಿಗೆ ಫೋನ್ ಬಂದ್ರೆ ಮಾಡಿ ಮೇಲೆ ಹೋಗ್ಬಿಡ್ತಾರೆ, ಮೇಡಮ್ ಫೋನ್ ಬಂದ್ರೆ ರೂಮ್ಗೆ ಹೋಗ್ತಾರೆ, ಮಕ್ಳಿಗೆ ಫೋನ್ ಬಂದ್ರೆ ಮನೆಯಿಂದ ಆಚೆ ಹೋಗ್ತಾರೆ. ಹಳೆ ಲ್ಯಾಂಡ್ಲೈನ್ ಫೋನ್ ನಮ್ಮನ್ನ ಒಟ್ಟಿಗೆ ಸೇರಿಸ್ತೋ, ಮೊಬೈಲ್ ಫೋನ್ ಬಂದ್ಮೇಲೆ ನಮ್ಗೆ ದೂರ ಮಾಡಿಬಿಟ್ಟಿದೆ. ನಾನು ಎಲ್ರೂ ಕೇಳ್ತೇನೆ, ಕೋವಿಡಲ್ಲಿ ನಾನು ಟಾಸ್ಕ್ ಫೋರ್ಸ್ ಚೇರ್ಮನ್ ಆಗಿದ್ದೆ, ಮೇಡಮ್ ಆಶಾ ಅವ್ರು ಓದ್ತಾ ಇದ್ರು. ಅದರಲ್ಲೂ ಕ್ರಿಮಿಟೋರಿಯಮ್ಸ್ ಚೇರ್ಮನ್ ಇದ್ದಾಗ ಭಾಳ ಕಷ್ಟ ಆಯಿತು. ಒಂದು ದಿನಕ್ಕೆ 300-400 ಸಾವು. ಸುಮಾರು ಜನ ಫೋನ್ ಮಾಡ್ತಿದ್ರು, ಸರ್ ಈ ಥರ ಸೀರಿಯಸ್ ಆಗಿಬಿಟ್ಟಿದ್ದಾರೆ, ಯಾರೂ ಇಲ್ಲ ಅವ್ರನ್ನ ಕಾಪಾಡೋರು. ಗಂಡನಿಗೆ ಕೋವಿಡ್ ಬಂದು ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಅವ್ರು ಎಂತಿ ನಂಬರ್ ಕೊಟ್ಟಿದ್ದಾರೆ. 3 ದಿನದ ನಂತರ ಎಂತಿಗೂ ಕೋವಿಡ್ ಬಂತು, ಅವ್ರು ಬೇರೆ ಹಾಸ್ಪಿಟ್ಲಲ್ಲಿ ಹೋದ್ರು, ಮಗುನ ಪಕ್ಕದ ಮನೇಲಿ ಬಿಟ್ಟೋದ್ರು. 5 ದಿನದ ನಂತರ ಇಬ್ರು ಸತ್ತೋದ್ರು. ಅಂತ್ಯ ಸಂಸ್ಕಾರ ಮಾಡಕ್ ಜನ ಇಲ್ಲ. ನಂತರ ದಿನಗಳಲ್ಲಿ ಒಂದೊಂದು ವ್ಯಕ್ತಿದು ನೋಡಿದ್ರೆ, ಅವರ ಫೇಸ್ಬುಕ್ ಪ್ರೊಫೈಲು, ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿದ್ರೆ 16,000 ಜನ ಸ್ನೇಹಿತರು. ಅವತ್ತು ಬೇಕಿರುವಾಗ ಒಬ್ಬರು ಬಂದಿಲ್ಲ. ನಾವು ನಿಂತು ಅವ್ರು ಯಾವ ಊರವರು, ಅವ್ರ ಹೆಸರು ನಮಗೆಲ್ಲ ಬರೀ ನಂಬರ್ ಬರೋದು, BU ನಂಬರ್, ಯುನೀಕ್ ನಂಬರ್ ಅಂತ ಬರೋದು ಅಷ್ಟೇ ಪೇಷಂಟ್ಗೆ. ವಿ ವಿಲ್ ನೋ ವೆದರ್ ಇಟ್ಸ್ ಮೇಲ್ ಆರ್ ಫೀಮೇಲ್, ನಮ್ಗೆ ಗೊತ್ತೂ ಆಗಲ್ಲ ಅವ್ರ ಹೆಸರೇನು ಏನು. ಅವ್ರ ಮನೆಯವ್ರು ಫೋನ್ ಮಾಡೋರು ಎಲ್ಲೋ ಆಂಧ್ರದಿಂದ, ಮಹಾರಾಷ್ಟ್ರದಿಂದ. ನಮ್ಮ ಸಂಪ್ರದಾಯದಲ್ಲಿ ಈ ಥರವ್ರು ಹೋಗ್ಬಿಟ್ರೆ ಗ್ರೀನ್ ಕಲರ್ ಬಳೆ ಇಡಬೇಕು, ಸೀರೆ ಇಡಬೇಕು, ದಯವಿಟ್ಟು ಎಷ್ಟು ಲಕ್ಷ ಬೇಕಾದ್ರೂ ಕೊಡ್ತೀನಿ. ನಾವು ಹೇಳಿದ್ವಿ, ನಮ್ಗೇನು ದುಡ್ಡು ಬೇಡಮ್ಮ, ಅದೇನು ಮಾಡ್ಬೇಕು ನಾವು ಮಾಡ್ತೀವಿ. ವಿಡಿಯೋ ಕಾಲಲ್ಲಿ ಡೈರೆಕ್ಟಾಗಿ ಕನೆಕ್ಟ್ ಮಾಡಿ ತೋರಿಸಿದ್ವಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಕೇವಲ ಸರ್ಕಾರದ ಒಂದು ಅಧಿಕಾರಿಯಾಗಿದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ. ಲಯನ್ಸ್ ಕ್ಲಬ್ ಅಲ್ಲಿ ಸೇವೆ ಅಂತ ಏನು ಹೇಳ್ಕೊಟ್ರು ಅದರಿಂದ ಮಾಡಿದ್ವಿ. ಸೊ ಅದನ್ನ ನೀವು ಮುಂದುವರಿಸಿ. ನಿಜಕ್ಕೂ ನನಗೊಂದು ಇನ್ನೊಂದು ಘಟನೆ ನೆನಪಾಯ್ತು. ಎಲ್ಲ ನಾನು ಹೇಳಿದ ತಕ್ಷಣ ಪಾಪ ಕೆಲವರು ಕಣ್ಣಲ್ಲಿ ನೀರು ಹಾಕೊಳ್ತಾ ಇದ್ರು, ನೋಡ್ತಾ ಇದ್ದೆ. ಬೇಡ, ನಾನು ಮಾತಾಡಿದ್ರೆ ಎಲ್ಲರೂ ನಗ್ನಗ್ತಾ ಇರ್ತೀರಿ, ಹಾಗೆ ಇರಲಿ. ಆಮೇಲೆ ಶೋಭಾ ಅವ್ರು ಕೇಳ್ತಾರೆ, ಏನು ಸರ್ ಈಗ ಚೇಂಜ್ ಆಗ್ಬಿಟ್ರಿ ನೀವು ಅಂತ. ಯಾಕಂದ್ರೆ ಭಾಳ ವರ್ಷ ಬಿಟ್ಟು ಅವ್ರು ನೋಡ್ತಾ ಇದ್ದೀವಿ. ನನಗೊಂದು ನೆನಪಾಯ್ತು, ಹಳೆ ಕಾಲದಲ್ಲೆಲ್ಲ ಮನೆ ನೋಡಿರ್ಬೋದು ನೀವು, ಒಟ್ಟಾರ ಅಂತಾರೆ, ಒಂದೇ ಗೋಡೆ ಇರುತ್ತೆ, ಪಕ್ಕದ ಮನೆ. ಮಧ್ಯದಲ್ಲಿ ಒಂದು ಮನೆ ಖಾಲಿ ಆಯಿತು, ಎಲ್ರಿಗೂ ಕುತೂಹಲ, ಯಾರು ಬರ್ತಾರೆ.
ನವ ದಂಪತಿಯರು ಯಾರೋ ಮದುವೆ ಆದವರು ಬಂದರು, ಎಲ್ರಿಗೂ ಖುಷಿ. ಸರಿ ನೋಡೋಣ, ಎಲ್ಲ ದೊಡ್ಡವರೆಲ್ಲ ಸೇರ್ಕೊಳ್ತಾರಲ್ಲ, ಈ ಬಾವಿ ಹತ್ರ ನಿಂತ್ಕೊಂಡು ಮಾತಾಡ್ತಾರೆ. ಅವ್ರು ಹೇಳಿದ್ರು, ಹೊಸಬ್ರಲ್ವಾ, 1 ತಿಂಗಳು ಇರು, ಆಮೇಲೆ ಅವರು ಜಗಳ ಶುರು ಆಗತ್ತೆ. 1 ತಿಂಗಳಾಯ್ತು, ಬರೇ ನಗು. ಗಂಡ ನಗ್ತಾನೆ, ಹೆಂಡತಿ ನಗ್ತಾರೆ, ಹೆಂಡತಿ ನಗ್ತಾರೆ, ಗಂಡ ನಗ್ತಾರೆ, ಇಷ್ಟೇ ಬರೇ ನಗು, ಜಗಳನೇ ಇಲ್ಲ. 6 ತಿಂಗಳಾಯ್ತು. ಹಿರಿಯರೆಲ್ಲ ಹೇಳಿದ್ರು, ಎಲ್ಲ ಸ್ಟಾರ್ಟಿಂಗ್ ಹಂಗೆ, 6 ತಿಂಗಳು ಕಾಯಿರಿ, ಮುಂದೆ ನೋಡಿ. ನಿಮ್ಗೆಲ್ಲ ಒಂದ್ಸಲಿ ಆದ್ರೂ ಮದುವೆ ಆಗಿದೆಯಾ? ಯಾಕಂದ್ರೆ ಆಗಿದ್ರೆ ಗೊತ್ತಿರುತ್ತೆ ನಿಮ್ಗಿದು. ಅಲ್ಲ, ಕೆಲವ್ರಿಗೆ 2 ಸಲ ಆಗಿದ್ರೆ ಗೊತ್ತಿಲ್ಲ ಅಲ್ಲ, ಗಂಡಸರಿದ್ರೆ. ಕಾಯ್ತಾ ಇದ್ರು. 1 ವರ್ಷ ಆಯ್ತು, ಜಗಳ ಆಗ್ಲಿಲ್ಲ. 2 ವರ್ಷ ಆಯ್ತು, ಜಗಳ ಆಗ್ಲಿಲ್ಲ. ನಗ್ನಗ್ತಾ ಇದ್ರು. ಆಗೆಲ್ಲ ತೀರ್ಮಾನ ಮಾಡಿದ್ರು, ನಿಜವಾಗ್ಲೂ ಇವರು ಆದರ್ಶ ದಂಪತಿಯರು, ಇವ್ರಿಗೆ ಏನಾದ್ರು ಮಾಡಬೇಕು ಅಂತ ಹೇಳಿ ನಮ್ಮ ವಿಜಯ ಅಂತ ಒಂದು ಲಯನ್ಸ್ ಪ್ರೆಸಿಡೆಂಟ್ಗೆ ಮಾತಾಡಿದ್ರು. ತಕ್ಷಣ ಯಾರನ್ನ ಚೀಫ್ ಗೆಸ್ಟ್ ಕರಿಬೇಕು, ಆ ಒಂದು ಸೆಷನ್ಸ್ ಕೋರ್ಟ್ ಜಡ್ಜಿನೇ ಕರೆದ್ರು. ಸರ್, ನೀವೇ ಬನ್ನಿ, ಈ ಆದರ್ಶ ದಂಪತಿಗೆ ಅವಾರ್ಡ್ ಕೊಡಿ. ಬಂದ್ರು. ಆ ದಂಪತಿಯರ ಬಗ್ಗೆ ಆ ವಟಾರದವರೆಲ್ಲ ಮಾತಾಡಿದ್ರು. ಏನು ನಗು, ಎಷ್ಟು ಖುಷಿಯಿಂದ ಇದ್ದಾರೆ, ಈ ತರ ಇರಬೇಕು. ಅವಾರ್ಡ್ ಕೊಟ್ಬಿಟ್ರು. ಅವಾರ್ಡ್ ತಗೊಂಡ್ರು, ಹೊಟ್ಟೋದ್ರು. 10 ವರ್ಷ ಆಯ್ತು, 15 ವರ್ಷ ಆಯ್ತು, ಅವರು ಬೇರೆ ಎಲ್ಲೋ ಮನೆ ಹೊಟ್ಟೋದ್ರು. ಈ ಸೆಷನ್ಸ್ ಜಡ್ಜು ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜ್ ಆಗ್ಬಿಟ್ರು. ಅವ್ರ ಮುಂದೆ ಒಂದು ಪೆಟಿಷನ್ ಬಂತು. ಏನ್ ಪೆಟಿಷನ್ ಅಂತ ನೋಡಿದ್ರೆ ಡೈವರ್ಸ್ ಪೆಟಿಷನ್. ಯಾರ್ದು ಒಂದು ನೋಡ್ತಾರೆ, ಈ ಆದರ್ಶ ದಂಪತಿಯರದು. ಆದರ್ಶ ದಂಪತಿ ಅಂತ ಅವಾರ್ಡ್ ಕೊಟ್ಟಿದ್ದಾರೆ, ಅವ್ರು ಪೆಟಿಷನ್ ಹಾಕಿದ್ದಾರೆ. ಜಡ್ಜ್ ಹೇಳಿದ್ರು, ಅಯ್ಯೋ ಬಹಳ ಕೆಟ್ಟದು. ಚೇಂಬರ್ ಕರೆದು ಬನ್ನಿ, ಏನ್ ನಿಮ್ಗೆ ಆದರ್ಶ ದಂಪತಿಯರು ನಾನೇ ಅವಾರ್ಡ್ ಕೊಟ್ಟಿದ್ದೀನಿ ಲಯನ್ಸ್ ಕ್ಲಬ್ ಇಂದ, ಈಗ ನೀವು ಡೈವರ್ಸ್ ತಗೊಳ್ತಿದ್ದೀರಾ? ಗಂಡ ಹೇಳ್ದ, ಇಲ್ಲ ಸರ್, ನಾವು ಮದುವೆ ಆಗ್ಬೇಕಾದ್ರೆ ಒಂದು ತೀರ್ಮಾನ ಮಾಡಿದ್ವಿ, ಏನೇ ಜಗಳ ಆಗ್ಲಿ, ಈ ಗಂಡ ತಪ್ಪು ಮಾಡಿದ್ರೆ ಎಂತಿ ಕೈಗೆ ಏನ್ ಸಿಗುತ್ತೋ ತಗೊಂಡು ಹೊಡಿಬೇಕು. ಗಂಡನ ಮೇಲೆ ಬಿದ್ರೆ ಎಂತಿ ನಗ್ತಾಳೆ, ತಪ್ಪಿಸ್ಕೊಂಡ್ರೆ ಗಂಡ ನಗ್ತಾನೆ. ಸೊ ಈಗ ನಗು ಏನು ಗೊತ್ತಾಯ್ತಾ? ಇವನ್ ಎಸೆಯೋದು, ಅವನ್ ಎಲ್ಲಿಂದ ತಪ್ಪಿಸ್ಕೊಳ್ತಾನೋ ಅವನ ಮೇಲೆ ಬೀಳಲ್ವಲ್ಲ, ಅವ್ನ್ ನಗ್ತಾನೆ ಜೋರಾಗಿ. ಬಿತ್ತು ಅಂದ್ರೆ ಎಂತಿ ನಗ್ತಾಳೆ. ಹಿಂಗೆ ಆಗ್ತಾ ಇತ್ತು ಸರ್. ಆದ್ರೆ ಒಡೆದು ಎಂತಿಗೆ ಗುರಿ ಸರಿ ಬಂದ್ಬಿಟ್ಟಿದೆ ಸರ್. ಈಗ ತಪ್ಪಿಸ್ಕೊಳಕ್ಕೆ ಆಗ್ತಾ ಇಲ್ಲ ಸರ್. ಮತ್ ನನಗೆ ಆರ್ಥರೈಟಿಸ್ ನೋವು ಬಂದು ಕಾಲು ಬೇರೆ ನೋವು, ಓಡಕ್ಕೂ ಆಗ್ತಾ ಇಲ್ಲ. ಎಲ್ಲ ಏಟು ನನ್ನ ಮೇಲೆ ಬೀಳ್ತಾ ಇದೆ, ಹಂಗಾಗಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಎಂತಿಕ್ಕರ್ ಜಡ್ಜ್ ಕೇಳಿದ್ರು, ಅಲ್ಲಮ್ಮ ಇಷ್ಟೆಲ್ಲ ಆಯ್ತಲ್ಲ, ನೀನ್ ಅವಾಗ್ಲೇ ಡೈವರ್ಸ್ ಅಪ್ಲೈ ಮಾಡ್ಬೇಕಿತ್ತು, ಯಾಕೆ ಮಾಡಿಲ್ಲ? ಆ ಹೆಣ್ಮಗು ಬಹಳ ಚೆನ್ನಾಗಿ ಹೇಳಿದ್ರು, ಏನಿಲ್ಲ ಸರ್, 5 ವರ್ಷ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಇನ್ನು ಹೊಸಬ ಬಂದ್ರೆ ಅವ್ನಿಗೆ ಮತ್ತೆ ಟ್ರೈನಿಂಗ್ ಕೊಡ್ಬೇಕು, ಯಾಕೆ ಬೇಕು, ಇವರೇ ಇದ್ಕೊಂಡು ಹೋಗ್ಲಿ. ಈ ಹೆಣ್ಮಕ್ಳ ಹತ್ರ ಮಾತಾಡ್ಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ಈ ಲಯನ್ಸ್ ಅಲ್ಲಿ ಗಂಡಸರು ಇರ್ತಾರೆ, ಲಯನ್ಸ್ ಮೀಟಿಂಗ್ ಮುಗಿಸಿ ಬಹಳ ರಘು ಪ್ರಕಾಶ್ ಹೋಗ್ತಿರಲ್ಲ, ಬಹಳ ಲೇಟಾಗಿ ಹೋಗ್ತಾರೆ ಮನೆಗೆ. ಒಂದು ದಿನ ಗಂಡ ಹೆಂಡತಿ ಯಾವುದೋ ಸಿನಿಮಾಗೆ ಹೋದ್ರು, ಸೆಕೆಂಡ್ ಶೋ ನೋಡಿ. ಶಿವಣ್ಣ ಅಲ್ಲಿಂದ ನಗ್ತಾ ಇದ್ದಾರೆ, ವಿಜಯನಗರ ಕ್ಲಬ್ ಅವರು. ಈ ಗಂಡ ಹೆಂಡತಿ ಸಿನಿಮಾಗೆ ಹೋಗಿ ಬಂದ್ರು, ಸೆಕೆಂಡ್ ಶೋ ಇಂದ ಬಂದ್ರು. ಇಡೀ ರೋಡಲ್ಲಿ ಕರೆಂಟ್ ಇಲ್ಲ, ಕತ್ಲೆ ಅಂದ್ರೆ ಕತ್ಲೆ. ಇನ್ನೇನು ಬಾಗಿಲು ತೆಗಿಬೇಕು. ಗಂಡ ಹೇಳ್ದ, ನೋಡು ನೀನ್ ಮಲಗಿರುವಾಗ ಬಹಳ ದಿನ ನಾನು ಮೆತ್ತಗೆ ಬಾಗಿಲು ತೆಗೆದು ಒಳಗೆ ಬಂದಿದ್ದೀನಿ, ನನಗೆ ಅಭ್ಯಾಸ ಇದೆ, ನಾನು ತೆಗಿತೀನಿ. ಆ ಅಮ್ಮ ಹೇಳಿದ್, ನೀನ್ ತೆಗಿಯೋ ಲಕ್ಷಣ ಗೊತ್ತಿಲ್ವಾ, ಮೊನ್ನೆ ತೆಗಿತೀನಿ ಅಂತ ಪಕ್ಕದ ಮನೆಗೆ ಹೋಗ್ಬಿಟ್ಟಿದ್ರಿ. ಸರಿ, ಕೀ ಕೊಟ್ರು. ಗಂಡ ಏನ್ ಮಾಡ್ದ, ಟಾರ್ಚ್, ಕತ್ಲೆ ಅಲ್ಲ, ಟಾರ್ಚ್ ಹೊಡಿತಾ ಇತ್ತು. ಎಂತಿ ತೆಗಿತಾರೆ 15 ನಿಮಿಷ ಆಯ್ತು, ತೆಗಿಯಕ್ಕಾಗ್ಲಿಲ್ಲ. ಗಂಡ ಹೇಳ್ದ, ನೋಡಿ ಇದಕ್ಕೆ ಹೇಳ್ದೆ, ಕೊಡು ನಾನು ತೆಗಿತೀನಿ. ಅಮ್ಮ ಹಂಗೂ ಬಿಡ್ಲಿಲ್ಲ, ನೀವು ಸ್ವಲ್ಪ ಸರಿಗೆ ಟಾರ್ಚ್ ಹಿಡೀರಿ, ಆಗ್ಲಿಲ್ಲ. ಗಂಡ ಕೀ ತಗೊಂಡ, ಅಮ್ಮ ಟಾರ್ಚ್ ತಗೊಂಡು 1 ಸೆಕೆಂಡಲ್ಲಿ ಗಂಡ ಬಾಗಿಲು ತೆಗೆದ್ಬಿಟ್ಟ. ತೆಗ್ದಿದ ತಕ್ಷಣ ಹೇಳ್ದ, ಏನ್ ನಾನು ತೆಗೆದ್ಬಿಟ್ಟೆ ಅಂತ ಅವ್ನು ಹೇಳ್ಕೋಬೇಕು. ಎಂತ ಹೇಳಿದ್ರು, ಟಾರ್ಚ್ ಹೆಂಗ್ ಹಿಡಿಯೋದು ಕಲೀರಿ, ಇಷ್ಟೊತ್ತು ನೀವು ಹಿಡಿದ್ರಲ್ಲ. ನೋಡಿ, ಅಲ್ಲಿಗೆ ನಾನು ಸರಿಗೆ ಬಾಗಿಲು ತೆಗ್ದಿಲ್ಲ ಅಂತ ಹೇಳಲಿಲ್ಲ, ಟಾರ್ಚ್ ಹೆಂಗ್ ಹಿಡಿಯೋದು ಕಲೀರಿ. ಹೆಣ್ಮಕ್ಳು ಅಂದ್ರೆ ಹಂಗೆ ಮಾತಾಡೋದು ಕಲಿಬೇಕು ನಾವು. ಸ್ನೇಹಿತರೆ, ಸಮಯ ಕಡಿಮೆ ಇದೆ. ಒಬ್ಬರದೇ ಒಂದು ಬಹಳ ಇನ್ಸ್ಪೈರಿಂಗ್. ಆಶಾ ಅವ್ರು ಮಾತಾಡ್ತಾ ಹೇಳಿದ್ರು, ಚೇತನ್ ಸರ್ ಮಾತಾಡಿದ್ರೆ ಇನ್ಸ್ಪೈರಿಂಗ್ ವಿಚಾರಗಳು ಹೇಳ್ತಾರೆ ಅಂತ. ನನಗೊಂದು ಮಹಿಳೆ, ನಿಮಗೆ ಟಾಟಾ ಗ್ರೂಪ್ ಅಂದ್ರೆ ನೆನಪು ಬರೋದೇನು? ಸೇವೆ. ಇಡೀ ವಿಶ್ವದಲ್ಲಿ ಎಲ್ಲ ಕಂಪನಿಗೂ ಒಬ್ಬ ಮಾಲೀಕ ಇರ್ತಾನೆ. ಏನ್ ಹಣ ಬರುತ್ತೆ ಮಾಲೀಕನಿಗೆ ಹೋಗುತ್ತೆ ಅಥವಾ ಅವನ ಕುಟುಂಬಕ್ಕೆ ಹೋಗುತ್ತೆ. ಟಾಟಾ ಕಂಪನಿಯಲ್ಲಿ ಒಂದು ಮಾತ್ರ ಬರುವಂತ ಲಾಭ ಯಾವುದಿದ್ರು ಯಾವ ಮಾಲೀಕರಿಗೂ ಹೋಗಲ್ಲ, ಟಾಟಾ ಟ್ರಸ್ಟ್ಗೆ ಹೋಗುತ್ತೆ. ಆ ಟಾಟಾ ಟ್ರಸ್ಟ್ ಇಂದ ಆಸ್ಪತ್ರೆ, ಬ್ಲಡ್ ಡೊನೇಷನ್ ಕ್ಯಾಂಪ್ಸ್, ಇನ್ನೇನ್ ಬೇಕು ಎಲ್ಲ ಮಾಡ್ತಾ ಇರ್ತಾರೆ. ಯಾವ ಹಣನೂ ಟಾಟಾ ಅವ್ರ ಮನೆಗೆ ಹೋಗಲ್ಲ.
ಇದು ಹೇಗೆ ಬಂತು ಇವತ್ತು ಹೇಳ್ಬೋದು. ರತನ್ ಟಾಟಾ ಅವರು ಅಷ್ಟು ಸಾವಿರಾರು ಕೋಟಿ ಬರೆದಿಟ್ಟು ಹೋದ್ರು, ಆಸ್ಪತ್ರೆ ಕಟ್ಟಿದ್ರು. ಬರೇ ನಾಯಿಗಳಿಗೆ ಏನು ಒಂದು ಪ್ರಾಣಿಗಳಿಗೆ ಉಳಿಸಲಿಕ್ಕೆ 1,000 ಕೋಟಿ ಬರೆದಿಟ್ಟು ಹೋಗಿದ್ದಾರೆ. ಆಸ್ಪತ್ರೆಗಳು ಎಲ್ಲ ರಾಜ್ಯದಲ್ಲೂ ಕಟ್ಟಬೇಕು. ಪ್ರಾಣಿಗಳ ಮೇಲೆ ಅಷ್ಟು ಪ್ರೀತಿ. ನೀವೆಲ್ಲ ಅನ್ಕೋಬಹುದು ಇದು ಯಾರೋ ಪುರುಷರೊಬ್ರು ಮಾಡಿದ್ದು ಅಂತ. ಅಲ್ಲ, ನಿಮ್ಗೆಲ್ಲ ನೆನಪಿರಲಿ ಸ್ನೇಹಿತರೆ, ಲೇಡಿ ಮೇಯರ್ಬಾಯಿ ಟಾಟಾ ಅಂತ, ಟಾಟಾ ಕುಟುಂಬದ ಏಕೈಕ ಮಹಿಳೆ. ಅವ್ರು ಯಾರು ಅಂತ ಹೇಳಿದ್ರೆ, ಯಾಕಂದ್ರೆ ಅಂಕಿಅಂಶಗಳು ಹೇಳುವಾಗ ಸರಿಯಾಗಿ ಹೇಳ್ಬಿಡ್ತೀನಿ. ಅವರು ದರೋಬ್ಜಿ ಟಾಟಾ ಅವರ ಒಂದು ಹಿರಿಯ ಪುತ್ರ ಜಮ್ಶೆಡ್ಜಿ ಟಾಟಾ ಅವ್ರನ್ನ ಮದುವೆ ಆದ್ರು 1898. ಇವತ್ತು ನಿನ್ನೆ ಅಲ್ಲ. ಈ ಮಹಿಳೆದು ಒಂದು ಬಹಳ ಸಾಧನೆ ಎಂಥದ್ದು ಅಂತ ಹೇಳಿದ್ರೆ, ಬಾಂಬೆಯಲ್ಲಿ ಹುಟ್ಟಿದ್ರು, ಇಂಗ್ಲೆಂಡಲ್ಲಿ ಓದಿದ್ರು. ನಂತರ ದಿನಗಳಲ್ಲಿ ಅಂದ್ರೆ ಬಾಂಬೆಲಿ ಹುಟ್ಟಿ ಬಂದಾಗ ಬಿಷಪ್ ಕಾಟನ್ ಶಾಲೆ ಬೆಂಗಳೂರಲ್ಲಿ ಓದಿದ್ರು. ಇಡೀ ಟಾಟಾ ಪರಿವಾರದಲ್ಲಿ ಕನ್ನಡ ಮಾತನಾಡ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಮೇಯರ್ಬಾಯಿ ಟಾಟಾ ಅವರು ಒಬ್ರೆ. ಇದು ಯಾರಿಗೂ ಗೊತ್ತಿರಲಿಲ್ಲ. ಜೊತೆಗೆ ಅವರು ಯಾವ ರೀತಿ ಅಂದ್ರೆ ಮದುವೆ ಆದ್ರು. ದೊರಬ್ಜಿ ಟಾಟಾಗೊಂದು ಆಸೆ ಇತ್ತು, ಅವ್ರ 5 ಜನ ಪುತ್ರರು ಯಾರಾದ್ರೂ ಭಾರತಕ್ಕೆ ಕ್ರೀಡೆಯಲ್ಲಿ ಏನಾದ್ರೂ ಒಂದು ವಿಶೇಷ ಇರಬೇಕು, ಇವ್ರು ಆಡ್ತಾರ ಅಂತ. ಯಾರೂ ಸ್ಪೋರ್ಟ್ಸ್ ಮ್ಯಾನ್ ಆಗ್ಲಿಲ್ಲ. ಸೊಸೆಗೆ ಹೇಳ್ಕೊಂಡ್ರು, ನೋಡಮ್ಮ ಮೇಯರ್ಬಾಯಿ, ನನ್ಗೆ ಬಹಳ ಆಸೆ ಇತ್ತು ಯಾರಾದ್ರೂ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು ಅಂತ. ಯಾರೂ ಆಗ್ಲಿಲ್ಲ. ಇವ್ರು ಹೇಳಿದ್ರು, ಅಷ್ಟೇ ತಾನೇ ಮಾವ, ಬಿಡಿ. ನೋಡಿ, ಒಂದು ಹೆಣ್ಮಕ್ಳು ಒಂದು ದೃಢ ನಿಶ್ಚಯ ಮಾಡಿದ್ರೆ ಎಲ್ಲವೂ ಸಾಧ್ಯ ಅನ್ನಕ್ಕೆ. ಇವರು ಟೆನ್ನಿಸ್ ಆಡಕ್ ಶುರು ಮಾಡ್ತಾರೆ, ಟೆನ್ನಿಸ್ ಕಲಿತಾರೆ. ಕಲಿತು ಅದರಲ್ಲಿ ಒಂದು ವಿಶೇಷತೆ, ಅವರು ಒಟ್ಟಾರೆ, ನಾನು ನಿಮಗೆ ಕರೆಕ್ಟ್ ಆಗಿ ಹೇಳ್ತೇನೆ, ಅದನ್ನ ನಾನು ಬರ್ಕೊಂಬಂದೆ, 60 ಇಂಟರ್ನ್ಯಾಷನಲ್ ಟೆನ್ನಿಸ್ ಟೂರ್ನಮೆಂಟ್ ಆಡಿದ್ದಾರೆ, ಇನ್ಕ್ಲೂಡಿಂಗ್ ವಿಂಬಲ್ಡನ್. ಇತಿಹಾಸ ಪುಟದಲ್ಲಿ ಇಂಥವ್ರ ಹೆಸರೇ ಮರ್ತು ಬಿಟ್ಟಿದ್ದೀವಿ. ಯಾಕಂದ್ರೆ ಪುರುಷ ಪ್ರಧಾನ ಬರೆಯೋರೆಲ್ಲ ಇತಿಹಾಸ ಯಾರು? ಗಂಡಸರು. ಅವ್ರಿಗೇನ್ ಬೇಕೋ ಬರೀತಾರೆ. ಈ ಮಹಿಳೆ 60 ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಇನ್ಕ್ಲೂಡಿಂಗ್ ದ ವಿಂಬಲ್ಡನ್ ಇನ್ ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲೂ ಆಡಿದ್ದಾರೆ. ಇದರಲ್ಲಿ ಇನ್ನೊಂದು ವಿಶೇಷ, ಇವರು ಆಡಿರೋಂಥ 60 ಪಂದ್ಯದಲ್ಲಿ 60 ಟೆನ್ನಿಸ್ ಪಂದ್ಯ ಆಡಿರೋದು ಹೇಗೆ ಗೊತ್ತಾ? ಸೀರೆ ಉಟ್ಕೊಂಡು. ಇಡೀ ವಿಶ್ವದಲ್ಲಿ ಏಕೈಕ ಮಹಿಳೆ ಸೀರೆ ಉಟ್ಟು 60, ಇನ್ಕ್ಲೂಡಿಂಗ್ ದ ಒಲಿಂಪಿಕ್ಸ್. ಇದು ನೆನಪಿರಲಿ. ಜೊತೆಗೆ ಇಡೀ ವಿಶ್ವದ ಎಲ್ಲ ಕಡೆ ಅವರು ಓಡಾಡಿದ್ದಾರೆ. 1929ರಲ್ಲಿ, ಆಗಲ್ಲ, 12 ವಯಸ್ಸಿಗೆ ಹೆಣ್ಮಕ್ಳಿಗೆ ಮದುವೆ ಮಾಡೋರು. ಅದ್ರ ವಿರುದ್ಧ ಹೋರಾಟ ಮಾಡಿ ಕಿಂಗ್ ಚಾರ್ಲ್ಸ್ ಇಂಗ್ಲೆಂಡಲ್ಲಿ ಹೋಗಿ ಮಾತಾಡಿದ್ರು, ನಿಮ್ಮದೇ ಸರ್ಕಾರ ಇರೋದು ಬ್ರಿಟಿಷ್ ಸರ್ಕಾರ, ಯಾವ ಕಾರಣಕ್ಕೂ ಹೆಣ್ಮಕ್ಳು ಜೀವನ ಹಾಳು ಮಾಡಬೇಡಿ. ಕನಿಷ್ಠ 16 ವಯಸ್ಸಾದ್ರು, ಆಗ 18ನೇ ಶತಮಾನದಲ್ಲಿ 16 ವಯಸ್ಸಾದ್ರೂ ನೀವು ಮಾಡಬೇಕು ಅಂತ ಹೋರಾಟ ಮಾಡಿ ಆ ಒಂದು ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅಂತ ತಂದಿದ್ದಕ್ಕೆ ಕಾರಣ ಮೇಯರ್ಬಾಯಿ ಟಾಟಾ ಅವರು. ಇನ್ಯಾರೂ ಇಲ್ಲ, ಯಾವ ಸರ್ಕಾರವೂ ತರಲಿಲ್ಲ. ಅದರ ಜೊತೆಯಲ್ಲಿ 1920ರಲ್ಲಿ ವರ್ಲ್ಡ್ ರಿಸೆಷನ್, ಅಂದ್ರೆ ಎಲ್ಲ ಕಡೆ ಬಹಳ ಹಿಂಜರಿತ ಆಯಿತು, ಕೆಲಸದಿಂದ ತೆಗಿಬೇಕು. ಟಾಟಾ ಸ್ಟೀಲ್ಸ್ ಅಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ರು. ಅವ್ರನ್ನೆಲ್ಲ ಕೆಲಸ ಬಿಟ್ಟು ತೆಗಿಯುವಂತ ಪರಿಸ್ಥಿತಿ ಬಂದಾಗ ಇವರು ಮಾಡಿರೋ ಕೆಲಸ ಏನು ಅಂತ ಹೇಳ್ತೀನಿ ನೋಡಿ, ಇನ್ನೂ ನಿಮ್ಗೆ ಆಶ್ಚರ್ಯ ಆಗತ್ತೆ. ಡೈಮಂಡ್ ಅಲ್ಲೇ ದೊಡ್ಡದು ಯಾವುದು ಹೇಳ್ಬೋದಾ ನೀವು? ಕೊಹಿನೂರ್ ಡೈಮಂಡ್. ನೋಡಿ, ಆಶಾ ಅವ್ರು ಹೇಳಿದ್ರು, ಕೊಹಿನೂರ್ ಡೈಮಂಡೇ ಇಡೀ ವಿಶ್ವದಲ್ಲೇ ದೊಡ್ಡದು. ಆದ್ರೆ ನಿಮ್ಗೆ ನೆನಪಿರ್ಲಿ ಸ್ನೇಹಿತರೆ, ಇವ್ರ ಹತ್ರ ಒಂದು ಡೈಮಂಡ್ ಇತ್ತು. ಇದು ಯಾವುದು ಅಂತ ಹೇಳಿದ್ರೆ ಬ್ಲೂ ಡೈಮಂಡ್. 10 ಪಟ್ಟು ಕೊಹಿನೂರ್ ಡೈಮಂಡ್ಗಿಂತ ದೊಡ್ಡದು. ಇವ್ರು ಏನ್ ಮಾಡಿದ್ರು, ಮುಂಬೈಗೆ ಹೋಗಿ ಆ ಡೈಮಂಡ್ ನ ಮಾರಾಟ ಮಾಡಿ ಆ ಹಣನ ತಂದು ಕೊಟ್ರು. 1920ರಲ್ಲಿ ಯಾವ ನೌಕರರನ್ನು ಕೆಲಸ ಬಿಟ್ಟು ತೆಗಿಬೇಡಿ, ಅವ್ರಿಗೆ ಸಂಬಳ ಕೊಡಿ, ಯಾರನ್ನು ಕೆಲಸ ಬಿಟ್ಟು ತೆಗಿಬೇಡಿ ಅಂತ ಇಡೀ ಭಾರತದಲ್ಲಿ ಎಲ್ಲ ಕೆಲಸ ಕಳ್ಕೊಂಡಾಗ ಟಾಟಾ ಸ್ಟೀಲ್ಸ್ ಅಲ್ಲಿ ಕೆಲಸ ಮಾಡಿದವ್ರಿಗೆ ಮಾತ್ರ ಕೆಲಸ ಬಿಟ್ಟು ತೆಗಿಲಿಲ್ಲ. ಕಾರಣ ಒಂದು ಮಹಿಳೆ, ಇನ್ಯಾರೂ ಇಲ್ಲ. ಇದು ನಡೀತು, ಇದೆಲ್ಲ ಸಾಧನೆಗಳಾಯ್ತು. ಇದ್ರ ಜೊತೆಯಲ್ಲಿ ಚೈಲ್ಡ್ ರೈಟ್ಸ್ ಹೇಳ್ಬಿಟ್ಟೆ, ರೆಡ್ ಕ್ರಾಸ್ ನ ಸ್ಥಾಪನೆ ಮಾಡಿದ್ರು. ಅದಕ್ಕಿಂತ ವಿಶೇಷವಾಗಿ 1912ರಲ್ಲಿ 33 ವಯಸ್ಸಿದ್ದಾಗ ದ ಫಸ್ಟ್ ಏಷ್ಯನ್ ವುಮನ್ ಟು ಫ್ಲೈ ಅನ್ ಏರ್ಕ್ರಾಫ್ಟ್. 33 ವಯಸ್ಸಿಗೆ. ಯಾಕೆ ಹೇಳ್ತೀನಿ, ಮಹಿಳೆ ಏನಾದ್ರೂ ದೃಢ ನಿಶ್ಚಯ ಮಾಡಿದ್ರೆ ಎಲ್ಲವೂ ಸಾಧ್ಯ. ಅಸಾಧ್ಯ ಅನ್ನೋ ಮಾತೆ ಮಹಿಳೆಯರ ಮುಂದೆ ಬರಲ್ಲ. ನಿಮ್ಮ ದೊಡ್ಡತನ
ನಿಮ್ಗೇನು ಗೊತ್ತಿಲ್ಲ, ಗಂಡಸರು ಏನೋ ಹೇಳಿದಾಗ ನೀವೇ ಕರೆಕ್ಟು ಅಂತ ಹೇಳೋವಂಥ ದೊಡ್ಡ ಮನಸ್ಸು ನಿಮಗಿದೆ. ಆದರೆ ಕೆಲಸ ಏನಾದರೂ ಮಾಡಬೇಕಾದ್ರೆ ಮಹಿಳೆಯರಿಂದಲೇ ಸಾಧ್ಯ. ನನಗಿನ್ನೂ ಮಾರ್ಗರೆಟ್ ಥ್ಯಾಚರ್ ಬ್ರಿಟಿಷ್ನ ಪ್ರಧಾನಿಗಳು ಹೇಳಿದ ಮಾತುಗಳು ನೆನಪಿಗೆ ಬರ್ತಿದೆ. ಇಫ್ ಯು ವಾಂಟ್ ಸಮಥಿಂಗ್ ಟು ಬಿ ಸೆಡ್, ಟೆಲ್ ಎ ಮ್ಯಾನ್. ಇಫ್ ಯು ವಾಂಟ್ ಸಮಥಿಂಗ್ ಟು ಬಿ ಡನ್, ಟೆಲ್ ಎ ವುಮನ್. ಸೊ ಇಲ್ಲಿ ಎಲ್ಲ ಮಹಿಳೆಯರು ಕೂತಿದ್ದೀರಿ, ನಿಮಗೆ ಹೇಳ್ತಾ ಇದ್ದೀನಿ, ಈ ಲಯನ್ಸ್ ಕ್ಲಬ್ಬಿನ ಇನ್ನೂ ಎತ್ತರಕ್ಕೆ ಬೆಳೆಸುವಂತ ಜವಾಬ್ದಾರಿ ನಿಮ್ಮದು. ಬಹಳ ವಿಶೇಷವಾಗಿ 40 ವರ್ಷಕ್ಕೊಮ್ಮೆ ನಮಗೆ ಅವಕಾಶ ಬರುತ್ತೆ ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ ಅಲ್ಲಿ ಭಾರತೀಯರು ಅಧ್ಯಕ್ಷರಾಗುವಂತ ಅವಕಾಶ. ಈ ವರ್ಷ ಲಯನ್ ಡಾಕ್ಟರ್ ಜಿ ಮೋಹನ್ ಗವರ್ನರ್ ಆಗಿದ್ದಾರೆ. ನಮ್ಮ ಕ್ಲಬ್ಬೇ ಲಯನ್ ರಾಜನ್ ಸರ್, ನಾವೆಲ್ಲ ಅದೇ ಕ್ಲಬ್ಬಿಂದ ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಚೇತನ್ ಅವ್ರ ಕ್ಲಬ್ಬಿಂದ ಮೋಹನ್ ಅಂತ ಹೇಳಕ್ಕಿಂತ ರಾಜನ್ ಮೋಹನ್ ಅವ್ರ ಕ್ಲಬ್ಬಲ್ಲಿ ಚೇತನ್ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ನನಗೆ ಖುಷಿ ಆಗತ್ತೆ. ಯಾಕಂದ್ರೆ ಮುಂದೆ ಬರುವಂತ ನಾಯಕರು ಇವರೆಲ್ಲ, ಅವ್ರಿಗೆ ನಿಮ್ಮ ಎಲ್ಲ ಆಶೀರ್ವಾದ ಇರಲಿ. ಚಾರ್ಟರ್ಡ್ ಅಕೌಂಟೆಂಟ್ ಆಗೋದು ಅಷ್ಟು ಸುಲಭ ಅಲ್ಲ, ನಿಮಗೆ ನೆನಪಿರಲಿ ಸ್ನೇಹಿತರೆ. ಇವಾಗ ನಾನು ನೋಡ್ತಾ ಇದ್ದೆ, ಇಲ್ಲಿ ನಮ್ಮ ಡಾಕ್ಟರ್ ಅಶ್ಮಿತಾ ಅಲ್ಲ, ಅಶ್ಮಿತಾ ತಾನೇ ಈಗ ಆಚೆ ಹೋದ್ರು, ಅವರು ಈಗ MBBS ಮಾಡ್ತಾ ಇದ್ದಾರೆ ಅಂತ ಬಹಳ ಖುಷಿ ಆಯ್ತು. ಸಣ್ಣ ಮಕ್ಕಳು ನೋಡಿ ಎಷ್ಟು ಒಂದು ಧೈರ್ಯದಿಂದ ಬರ್ತಾರೆ. ನೀಟ್ ಪರೀಕ್ಷೆ ಬರೀಬೇಕಾದ್ರೆ 1,00,000 ಜನ ಬರೆದ್ರೆ 10,000 ಜನಕ್ಕೆ ಸಿಗ್ಬೋದು ಸೀಟು. ಆದರೆ ಚಾರ್ಟರ್ಡ್ ಅಕೌಂಟೆಂಟ್ ಅಲ್ಲಿ 1,00,000 ಜನ ಬರೆದ್ರೆ 2,000 ಜನ ಕೂಡ ಚಾರ್ಟರ್ಡ್ ಅಕೌಂಟೆನ್ಸಿ ಮುಗಿಸಲ್ಲ. ಅದರಲ್ಲಿ ಇವರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾರೆ ಅಂದ್ರೆ ಎಷ್ಟು ಬುದ್ಧಿವಂತರು ಇರಬೇಕು, ಎಷ್ಟು ಒಂದು ಒಳ್ಳೆ ವ್ಯಕ್ತಿಗಳು ಅನ್ನೋದು ನೋಡಿ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ, ಮೇಯರ್ ಬಾಯ್ ಟಾಟಾ ಅವರ ಜೀವನದ, ಅವರು ಬದುಕಿದ ವರ್ಷ ಕೇವಲ 53 ವರ್ಷ, ಮಾಡಿದಂಥ ಸಾಧನೆ 500 ವರ್ಷ ಅಲ್ಲ, 100 ವರ್ಷ ಆದರೂ 1000 ವರ್ಷ ಆದರೂ ಮಾತನಾಡ್ತಕ್ಕಂಥ ಕೆಲಸ ಮಾಡಿದ್ರು. ಕಡೆ ದಿನಗಳಲ್ಲಿ ಅವರು ಕ್ಯಾನ್ಸರ್ ಬಂತು. ಆಗ ದಿನಗಳಲ್ಲಿ ಭಾರತದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಇರಲಿಲ್ಲ. ಅವರು ಲಂಡನ್ನಲ್ಲಿ ಹೋದ್ರು, ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಲ್ಲೇ ಅವರ ಕೊನೆ ದಿನಗಳು ಆಯಿತು. ಅದಕ್ಕೆ ಮುಂಚೆ ಒಂದು ವಿಲ್ ಬರೆದಿಡ್ತಾರೆ. ಏನು ಬರೀತಾರೆ ಅಂದರೆ, ಮುಂದಿನ ದಿನಗಳಲ್ಲಿ ಟಾಟಾ ಕಂಪನಿಗೆ ಯಾರೂ ಮಾಲೀಕರು ಇರಬಾರ್ದು, ಬರುವಂತ ಹಣ ಯಾವುದು ಬಂದರೂ ಸೇವೆಗೆ ಮಾತ್ರ ನಾವು ಮುಡುಪಾಗಿಡಬೇಕು. ಮತ್ತೆ ವಿಶ್ವದ ಅತಿ ದೊಡ್ಡ ಕ್ಯಾನ್ಸರ್ ಆಸ್ಪತ್ರೆ ನಾವು ಮುಂಬೈಯಲ್ಲಿ ನಿರ್ಮಾಣ ಮಾಡಬೇಕು. ಇವತ್ತು ನೆನಪಿರಲಿ ಸ್ನೇಹಿತರೆ, ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ಯಾನ್ಸರ್ ಹಾಸ್ಪಿಟಲ್ ಎಲ್ಲಿದೆ ಅಂದರೆ ಬಾಂಬೆಯಲ್ಲಿದೆ. ಅದು ಟಾಟಾ ಅವ್ರದ್ದು. ಅದಕ್ಕೆ ಕಾರಣ ಮೇಯರ್ ಬಾಯ್ ಟಾಟಾ ಅವರು. ಇದ್ರ ಜೊತೆಗೆ ಮೈಸೂರು ಸಂಸ್ಥಾನದಲ್ಲಿ ಅವರು ಸಂಗೀತ ಕಲ್ತಿದ್ರು, ನೃತ್ಯ ಕಲ್ತಿದ್ರು, ಕನ್ನಡದಲ್ಲಿ ಹಾಡುಗಳು ಆಡ್ತಾ ಇದ್ರು. ಇಷ್ಟು ಸಾಧನೆ ಮಾಡಿದ್ರು. ಯಾಕೆ ಹೇಳ್ತಾ ಇದ್ದೀನಿ, ಇವತ್ತು ಅವ್ರ ಹೆಸರು ಹೇಳುವಂಥ ಅವಕಾಶ ನಂದಾಯ್ತು. 5-6 ವರ್ಷ ಇನ್ನೆಲ್ಲಾದರೂ ಲಯನ್ಸ್ ಕ್ಲಬ್ಬಲ್ಲಿ ಮತ್ತೆಲ್ಲಾದರೂ ನನ್ನ ಕರೆದಾಗ ನಾನು ಮಾತಾಡಬೇಕಾದ್ರೆ ಮೇಯರ್ ಬಾಯ್ ಟಾಟಾ ಹೆಸರು ನಾನು ಹೇಳ್ಬೇಕಾಗಿಲ್ಲ. ಕರುನಾಡಲ್ಲಿ ಕೂತಿರೋ ಮಹಿಳೆಯರ ಸಾಧನೆ ಬಗ್ಗೆ ಮಾತಾಡಬೇಕು, ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತೇನೆ. ಯಾಕಂದ್ರೆ ಅಂತ ಸಾಧನೆ ಮಾಡುವಂಥ ಮಹಿಳೆಯರು ಈ ಭಾಗದಲ್ಲಿ ಆ ಭಾಗದಲ್ಲಿ ಎರಡೂ ಕಡೆ ಇದ್ದೀರಿ. ನಾನು ಮೊದಲನೇ ಬಾರಿ ಸುಮಿತ್ರಾ ಗೌಡ ಆಗ್ಬೋದು, ವಿಜಯ್ ಅವ್ರು ಭೇಟಿಯಾದಾಗಲೇ ಹೇಳಿದ್ದೆ, ನಿಜವಾಗ್ಲೂ ಯು ಆರ್ ದಿ ಬ್ರೈಟೆಸ್ಟ್ ಸ್ಟಾರ್ಸ್ ಆಫ್ ಲಯನ್ಸ್ ಅಂತ. ಸಹನಾ ಅವರು ಲಾಸ್ಟ್ ಟೈಮ್ ನಾನು ಬಂದಾಗ MC ಮಾಡ್ತಾ ಇದ್ರು, ಬಹಳ ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು. ನಾನು ಕೇಳಿದೆ, ಇವತ್ತು ಬಂದಾಗ ನೋಡಿದೆ ಆಶಾ ಅವರು ಅದಕ್ಕಿಂತ ಚೆನ್ನಾಗಿ, ಅಂದ್ರೆ ಒಬ್ಬರಿಗಿಂತ ಒಬ್ರು ಎಲ್ಲ ಟ್ಯಾಲೆಂಟ್ ಇರೋರೇ ಇದ್ದೀರಿ. ಮನೋಜ್ ಅವ್ರನ್ನ ಪರಿಚಯ ಮಾಡಿದ್ರು, ಮೇಡಮ್ ಬಹಳ ಚೆನ್ನಾಗಿ ಪರಿಚಯ ಮಾಡಿದ್ರು. ಇಂಥ ಮೆಂಬರ್ಸ್ ಇದ್ರೆ 1.5 ಮಿಲಿಯನ್ ಅಚೀವ್ ಆಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಇವತ್ತು ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಸರ್ವಿಸ್ ಆರ್ಗನೈಸೇಷನ್ ಆಗಿದ್ದೀವಿ ಅಂದ್ರೆ ಕಾರಣ ಇಷ್ಟೇ, ಮಹಿಳೆಯರು ಲಯನ್ಸ್ಗೆ ಬಂದಿರೋದ್ರಿಂದ. ಪುರುಷರೇ ಇದ್ದಿದ್ರೆ ವಿ ವುಡ್ ಹ್ಯಾವ್ ಬೀನ್ ದ ವರ್ಲ್ಡ್ಸ್ ಸ್ಮಾಲೆಸ್ಟ್ ಆರ್ಗನೈಸೇಷನ್. ಬಿಕಾಸ್ ಆಫ್ ವುಮನ್ ಇನ್ ಲಯನಿಸಮ್ ವಿ ಹ್ಯಾವ್ ಬಿಕಮ್ ದ ಲಾರ್ಜೆಸ್ಟ್ ಆರ್ಗನೈಸೇಷನ್. ಅದರಲ್ಲಿ ನಾನು ನಿಮ್ಗೆ ಹೇಳ್ತೇನೆ, ಬೇರೆ ಸಂಘ ಸಂಸ್ಥೆಗಳು ಆಗ್ಬೋದು, ನಾನು ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಇವತ್ತು ಲಯನ್ಸ್ ಅಲ್ಲಿ ಬನ್ನಿ ವೆಂಕಟರಾಜು ಕೂತ್ಕೊಳ್ಳಿ. ಇವತ್ತು ಲಯನ್ಸ್ ಅಲ್ಲಿ LCAF ಗ್ರಾಂಟ್ಸ್ ಏನು ಕೊಡ್ತಾ ಇದ್ದೀವಿ, ವಿಶ್ವದ ಎಲ್ಲೆಡೆ ಮೊದಲನೇ ವಿಶ್ವ ಯುದ್ಧದಿಂದ ಫಸ್ಟ್ ವರ್ಲ್ಡ್ ವಾರ್ ಟು ಯುಕ್ರೇನ್ ವಾರ್, ಲಯನ್ಸ್ ಎಲ್ಲೇ ಯುದ್ಧ ಇರಲಿ ಜನರು ಪ್ರಾಣ ಉಳಿಸುವಂತ ಕೆಲಸ. ಮೊದಲನೇ ರಕ್ತ ನಿಧಿಯಿಂದ ಇವತ್ತಿನವರೆಗೆ, ಮೊದಲನೇ ಕಣ್ಣಿನ ಆಸ್ಪತ್ರೆಯಿಂದ ಇವತ್ತಿನವರೆಗೆ ಮಾಡಿರೋದು ಎಲ್ಲವೂ ಲಯನ್ಸ್.
9,000 ಕೋಟಿ ವರ್ಷಕ್ಕೆ LCF ಗ್ರಾಂಟ್ ಆಗಿ ಕೊಡ್ತಾರೆ ಅಂದ್ರೆ ನೀವು 10,000 ರೂಪಾಯಿ ಫೀಸ್ ಕಟ್ಟೋದು ಯಾವ ದೊಡ್ಡದು ಅಲ್ಲ. ಮೇಡಮ್, 1 ವರ್ಷ ಲಯನ್ಸ್ ಕ್ಲಬ್ಗೆ ಅಧ್ಯಕ್ಷ ಆಗಿದ್ರಿ, ಹೇಗನ್ಸ್ತು ಮ್ಯಾಮ್? ಮ್ಯಾಮ್ ತುಂಬಾ ಚೆನ್ನಾಗ್ ಅನ್ಸ್ತು. ತುಂಬಾ ಕೆಲಸಗಳನ್ನ ಮಾಡಿದ್ವಿ. ನಮ್ಮ ಟೀಮ್ ಒಂದು ಸಹಕಾರದಿಂದ ನನ್ನ ಒಂದು ಪ್ರೆಸಿಡೆಂಟ್ ಒಂದು ಪೀರಿಯಡ್ ಏನಿತ್ತು ತುಂಬಾ ಸುಲಭವಾಗಿ, ತುಂಬಾ ಸುಸಿತವಾಗಿ ಎಲ್ಲ ಗವರ್ನರ್ ಏನ್ ವಿಷನ್ ಕೊಟ್ಟಿದ್ರು ಅದೊಂದು ಎಲ್ಲ ಪರಿಪೂರ್ಣವಾಗಿ ನಾವು ಮಾಡಿದ್ವಿ. ಅದಕ್ಕೆ ನನ್ನ ಟೀಮ್ಗೆ ನಾನು ಈ ನಿಮ್ಮ ಚಾಲೆಂಜ್ ಈ ಚಾಲೆಂಜ್ ನಿಂದ ಧನ್ಯವಾದ ಸಲ್ಲಿಸಕ್ ಇಷ್ಟಪಡ್ತೀನಿ ಮ್ಯಾಮ್. ನಮ್ಮ ಕ್ಲಬ್ಬಿನ ಹೆಸರು ಕರುನಾಡು ಅಂದ್ಬಿಟ್ಟು 20 ಮೆಂಬರ್ಸ್ ಇದಾರೆ ಆಲ್ರೆಡಿ. ಇವಾಗ ನಂದು ಪೀರಿಯಡ್ ಮುಗೀತು. ನಾನು ಇವಾಗ ಬೇರೆ ಪೋಸ್ಟ್ ಹೋಗಿ ಜೆಡ್ಸಿ ಜೋನ್ ಚೇರ್ಪರ್ಸನ್ ಆಗಿ ಪದಾರ್ಪಣೆ ಮಾಡ್ತಾ ಇದ್ದೀನಿ. ಇವರು ನಮ್ಮ ಈಗ ಪ್ರೆಸಿಡೆಂಟ್ ವೆರಿ ಆಕ್ಟಿವ್. ನಮ್ಗೆ ಒಂದು ಹೋಪ್ ಇದೆ, ನಾವು ಒಂದು ಒಳ್ಳೆ ಪ್ರೆಸಿಡೆಂಟ್ ನಾವು ನಮ್ಮ ಕ್ಲಬ್ಗೆ ಕೊಟ್ಟಿದೀವಿ ಅನ್ನೋ ಒಂದು ಖುಷಿ ನಮ್ಗಿದೆ. ಏನೇನ್ ಕಾರ್ಯಕ್ರಮಗಳನ್ನ ಮಾಡಿದ್ವಿ ವರ್ಷ ಇಡೀ? ನಮ್ ವಿಷನ್ ಮೇನ್ ಬ್ಲಡ್ ಡೊನೇಷನ್, ವಿಷನ್ ಕೇರ್, ಗೌರ್ಮೆಂಟ್ ಸ್ಕೂಲ್ ನೀಡೀಸ್, ಆಮೇಲೆ ಆಶ್ರಮಕ್ಕೆ ಅದಕ್ಕೆ ಏನ್ ನೀಡ್ಸ್ ಬೇಕು ಅದು ಮಾಡ್ತೀವಿ. ಪ್ರತಿಯೊಂದ್ರಲ್ಲೂ ನಮ್ಮ ಅಲಯನ್ಸ್ ಇದ್ದೇ ಇರುತ್ತೆ ಮ್ಯಾಮ್. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಹೊಸ ಅಧ್ಯಕ್ಷ ಆಗ್ತಿದ್ದೀರಿ. ಅಧ್ಯಕ್ಷರು ಅನ್ನೋದು ಒಂದು ಲೇಬಲಿಂಗ್ ಅಥವಾ ಒಂದು ಪೋಸ್ಟ್ ಅಷ್ಟೇ ಬಿಟ್ರೆ, ನಾವು ಕೂಡ ಒಬ್ಬ ಸಾಮಾನ್ಯ ಮೆಂಬರ್ ಆಗಿ ಲಯನ್ಸ್ ಕ್ಲಬ್ ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಲಯನ್ಸ್ ಅಂದ ತಕ್ಷಣ ಇಡೀ ಪ್ರಪಂಚದಾದ್ಯಂತ ಎಲ್ಲರಿಗೂ ಗೊತ್ತಿದೆ, ಒಬ್ರಿಗೆ ಸಹಾಯ ಹಸ್ತ ನೀಡೋದೇ ಲಯನ್ಸಿನ ಮುಖ್ಯ ಗುರಿ, ಧ್ಯೇಯ ಮತ್ತೆ ಉದ್ದೇಶ. ಸೊ ಹಾಗಾಗಿ ನಮ್ಮ ಈ ಲಯನ್ಸ್ LCB ಕರುನಾಡು ಆಲ್ಮೋಸ್ಟ್ ಎಲ್ಲ ಲೇಡೀಸೇ ಇದೀವಿ. ಈ ವರ್ಷ ಜೆಂಟ್ಸ್ ಕೂಡ ಮಾಡ್ಕೋಬೇಕು ಮೆಂಬರ್ಸ್ ಅಂತ ನೋಡ್ತಾ ಇದೀವಿ. ಸೊ ಹಾಗಾಗಿ ಪಾಸ್ಟ್ ಪ್ರೆಸಿಡೆಂಟ್ ಇಲ್ಲಿ ಲಯನ್ ವಿಜಯ್ ಕುಮಾರಿ ಅವರಿದ್ದಾರೆ. ಅವ್ರು ಇವಾಗ ಝೋನಲ್ ಚೇರ್ಪರ್ಸನ್ ಆಗ್ತಾ ಇದ್ದಾರೆ. ಹಾಗೆ ಅವರು ನಡೆಸಿಕೊಟ್ಟು ಹೋದಂತಹ ಹಾದಿಯಲ್ಲಿ ನಾವು ಈಗ ಈ ವರ್ಷ ಪ್ರೆಸಿಡೆಂಟ್ ಆಗಿ ತಗೊಂತಾ ಇದ್ದೀನಿ. ಡೆಫಿನೆಟ್ ಆಗಿ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಏನ್ ಒಂದು ವಿಷನ್ ಇಟ್ಕೊಂಡಿದೆ, ದೃಷ್ಟಿ ನಿಮ್ಗೆಲ್ಲ ಗೊತ್ತು. ಲಯನ್ಸ್ ಅಂದ ತಕ್ಷಣ ಎಲ್ಲಾರು ನೋಡೋದು ದೃಷ್ಟಿಗೆ ತುಂಬಾ ಕೇರ್ ಮಾಡ್ತಾರಲ್ವಾ ಅಂತ. ವಿಷನ್ ನ ಅಷ್ಟು ಚೆನ್ನಾಗಿ ಪ್ರಪಂಚದಾದ್ಯಂತ, ಅದರಲ್ಲೂ ಇಂಡಿಯಾನಲ್ಲಿ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ಸ್ ಮಾಡ್ತೀವಿ. ಅದಷ್ಟೇ ಅಲ್ಲ, ನೆಕ್ಸ್ಟ್ ಡಯಾಬಿಟಿಕ್ಸ್ಗೋಸ್ಕರ ವರ್ಕ್ ಮಾಡೋದು ಇರುತ್ತೆ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಅವೇರ್ನೆಸ್ ಆನ್ ಕ್ಯಾನ್ಸರ್ ಇವತ್ತಿಗೆ ತುಂಬಾ ಮುಖ್ಯ ಆಗ್ತಾ ಇದೆ. ಸೊ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಮತ್ತೆ ಅವೇರ್ನೆಸ್ ಆನ್ ಕ್ಯಾನ್ಸರ್ ಈಸ್ ದ ಮೈನ್ ಪ್ರೈಮ್ ಅಜೆಂಡಾ ಫಾರ್ ದಿಸ್ ಇಯರ್ಸ್ ಲಯನಿಸ್ಟಿಕ್ ಇಯರ್. ನಾವು ಕೂಡ ಅದನ್ನ ಕ್ಯಾರಿ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ. ಅದಷ್ಟೇ ಅಲ್ಲದೆ ಹಂಗರ್ ಪ್ರೋಗ್ರಾಮ್ ಇರುತ್ತೆ. ಹಂಗರ್ ಅಂದ್ರೆ ಎಷ್ಟು ಜನ ಹಸುವಿಂದ ದಿನ ಇದ್ ಮಾಡ್ತಾ ಇರ್ತಾರೆ, ಅಂತವರಿಗೆ ಎಲ್ಲೋ ಒಂದ್ ಕಡೆ ಸಹಾಯ ಮಾಡುವಂತ ಹಸ್ತವನ್ನ ಚಾಚಿ ತನ್ನ ಬಾಹುಗಳಿಂದ ಇಟ್ಕೊಳ್ಳುವಂತ ಉದ್ದೇಶವನ್ನ, ಕೆಲಸವನ್ನ ಲಯನ್ಸ್ ಸಂಸ್ಥೆ ಮಾಡ್ತಾ ಇದೆ. ಅದರ ಜೊತೆಗೆ ನಮ್ಮಂತ ಕ್ಲಬ್ಗಳೆಲ್ಲ ಸೇರಿ ಇವತ್ತು ಕೈ ಜೋಡಿಸ್ತಾ ಇದೀವಿ. ಹಾಗಾಗಿ ನಿಮ್ಮ ಒಂದು ಮೀಡಿಯಾ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಕೇವಲ ಲಯನ್ಸ್ ಅಷ್ಟೇ ಬಂದ್ರೆ ಸಾಕಾಗೋದಿಲ್ಲ. ನಿಮ್ಮಂತ ಎಷ್ಟು ಜನ ಮೆಂಬರ್ಸ್ ಬರ್ತಿರೋ, ಹೈಲಿ ಎಜುಕೇಟೆಡ್ ಇರ್ಬೋದು, IT ಅವ್ರು ಇರ್ಬೋದು, ಇನ್ನು ಹಲವಾರು ಹೋಮ್ ಮೇಕರ್ಸ್ ನಾವೆಲ್ಲ ಆದ್ರೂ ಕೂಡ ಇಲ್ಲಿ ಬಂದು ಸೇರ್ತಾ ಇದೀವಿ ಅಂದ್ರೆ ಸೇವೆಯ ಮನೋಭಾವನೆ ಇರೋರು ಎಲ್ಲಿದ್ರು ಕೂಡ ಸೇವೆ ಮಾಡಬಹುದು. ಆದ್ರೆ ಲಯನ್ಸ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಮಾಡಿದಾಗ ಅದಕ್ಕೆ ದೃಢೀಕರಣ ಅತಿ ಹೆಚ್ಚು ಮುಖ್ಯ ಆಗತ್ತೆ. ಹಾಗಾಗಿ ಎಲ್ಲರೂ ಬನ್ನಿ, ಲಯನ್ಸ್ ಮೆಂಬರ್ ಆಗಿ ಕರುನಾಡನ್ ಸೇರ್ಕೊಳ್ಳಿ ಅಂತ ಹೇಳ್ತಾ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಟು ಲಯನ್ ಟೀಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರೆಲ್ಲರೂ ನನಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ದಾರೆ. ಐ ಮೀನ್ ಟು ಸರ್ವಿಸ್ ಫ್ರಮ್ ಪಾಸ್ಟ್ ಮೆನಿ ಇಯರ್ಸ್, 10 years ಅಂತಾನೆ ಅಂತ ಹೇಳ್ಬಹುದು. ಬಟ್ ನನ್ಗೆ ಯಾರು ನಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡು ನಾನು ಹುಡುಕಾಡ್ತಿರುವಾಗ ನನ್ಗೆ ವಿಜಯ ಮ್ಯಾಮ್, ಸಹನಾ ಮ್ಯಾಮ್, ಸುಮಿತ್ರಾ ಮ್ಯಾಮ್ ಇವರೆಲ್ಲ ಸಿಕ್ಕರು. ಅಂಡ್ ಈ ವರ್ಷ ನಾನೇ VP ಆಗಿರೋದ್ರಿಂದ 100% ನಮ್ಮನ್ನ ನಾವು ಆ ಸರ್ವಿಸ್ ಅಲ್ಲಿ ತೊಡಗ್ಸಕ್ ನಾವ್ ಇಷ್ಟಪಡ್ತೀವಿ. ಹಾಸ್ಪಿಟಲ್ ಇಂಡಸ್ಟ್ರಿ ಆಗಿರ್ಲಿ, ಡಯಾಬಿಟಿಕ್ ಪೇಷಂಟ್ ಆಗಿರ್ಲಿ, ಐ ಆಪರೇಷನ್ಸ್ ಆಗಿರ್ಲಿ, ಆದ್ರೆ ಎಲ್ಲಾದ್ರಲ್ಲೂ ನಾವು ನಂಬರ್ 1 ಆಗ್ಬೇಕು ಅಂತ ಇಷ್ಟಪಡ್ತಾ ಇದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹೆಲ್ಪ್ ಅಸ್. ಮ್ಯಾಮ್, ಈ ಸತಿ ನೀವು ಲಯನ್ಸ್ ಕ್ಲಬ್ಗೆ ಚೇರ್ಪರ್ಸನ್ ಆಗಿದ್ದೀರಿ. ಹೌದು, ನಾನು ರೀಜನಲ್ ಚೇರ್ಪರ್ಸನ್ ಅಂತ ನಾನು ನಾಮಿನೇಟ್ ಆಗಿದ್ದೀನಿ. ರೀಜನಲ್ ಚೇರ್ಪರ್ಸನ್ ಅಂತ ಹೇಳಿದ್ರೆ ನನ್ನ ಕೆಳಗಡೆಗೆ 10 ಕ್ಲಬ್ಗಳನ್ನ ಉಸ್ತುವಾರಿಯನ್ನ ನೋಡ್ಕೊಳ್ಳೋ ಹಂಗೆ ಮಾಡ್ತೀವಿ. ಆ ಕ್ಲಬ್ಗಳು ಯಾವ ತರ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಸರ್ವಿಸ್ ಏನಾಗ್ತಾ ಇದೆ ಅನ್ನೋದನ್ನೆಲ್ಲ ನಾನು ತಗೊಂಡು ನಾನು ಡಿಸ್ಟಿಕ್ಗೆ ಅದನ್ನ ಕನ್ವೆ ಮಾಡ್ಬೇಕಾಗಿ ಬರುತ್ತೆ. ಮತ್ತೆ ಅವ್ರ ಸರ್ವಿಸ್ಗಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಮಾಡ್ತಿದ್ದಾರೆ ಅಂತ. ನಮ್ದು ಡಿಸ್ಟಿಕ್ ಅಲ್ಲಿ ನಮ್ದು DG ಅವರ ವಿಷನ್ ಇರುತ್ತೆ. ನಮ್ ಕೊಲಿಗೆ ಹೇಳಿದಾರಲ್ಲ, ಅದೇ ತರಾನೇ ಸೈನಿಕರಿಗೆ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ತುಂಬಾ ಪ್ರೋತ್ಸಾಹ ಕೊಡ್ಬೇಕು ಅಂತ ಈ ವರ್ಷ ನಮ್ದು ದೇಹ ಆಗಿದೆ. ಅದರಿಂದ ನಾವು ಮಾಡ್ತಿದಾರಾ ಏನು ಅಂತ ನಮ್ಮನ್ನ ಸೂಪರ್ವೈಸಿಂಗ್ ಮಾಡೋದಿಕ್ಕೆ ನಾನು ರೀಜನಲ್ ಚೇರ್ಪರ್ಸನ್ ಅಂತ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಸುಮಿತ್ರಾ ಟಿ ಗೌಡ ಅಂತ.